ಚುನಾವಣೆಯ ಫಲಿತಾಂಶ ಬಂದು ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟದ ಸರ್ಜರಿ ಮಾಡುವ ಚಿಂತನೆಯನ್ನ ಮಾಡಿದ್ದೇ ಆದಲ್ಲಿ ಮಂತ್ರಿಗಿರಿಯ ರೇಸ್ನಲ್ಲಿರುವವರ ಪಟ್ಟಿಯಾಯಿತು. ಆದರೆ ಲೋಕಸಭಾ ಚುನಾವಣಾ ಫಲಿತಾಂಶದ ಕುತೂಹಲದ ಜೊತೆಗೇನೆ ಪರಿಷತ್ ಚುನಾವಣೆ ಬಗ್ಗೆ ಕೂಡ ರಾಜ್ಯದಲ್ಲಿ ಹಂತವಾಗಿ ಕುತೂಹಲ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗಿದೆ. ಒಟ್ಟು 25 ಪರಿಷತ್ನ ಸ್ಥಾನಗಳಿಗೆ ವಿಧಾನಸಭೆಯಿಂದ ವೋಟ್ ಮಾಡಿ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಆ 25ರ ಪೈಕಿ 11 ಸ್ಥಾನಗಳು ಇದೀಗ ತೆರವಾಗ್ತಾ ಇರುವ 11 ಸ್ಥಾನಕ್ಕೆ ನಡೀತಾ ಇರುವ ಚುನಾವಣೆ. ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ, ಬಿಜೆಪಿಯಿಂದ ಹಿರಿಯ ನಾಯಕ ಸಿಟಿ ರವಿ ಅವರ ಹೆಸರು ಚಾಲ್ತಿಯಲ್ಲಿದೆ. 136 ಶಾಸಕರ ಬಲವನ್ನ ಹೊಂದಿದೆ ಕಾಂಗ್ರೆಸ್. ಹೀಗಾಗಿ ಸಂಖ್ಯಾಬಲದ ಆಧಾರದ ಮೇಲೆ 7 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಒಬ್ಬ ಪರಿಷತ್ ಸದಸ್ಯನಾಗಿ ಆಯ್ಕೆ ಆಗಬೇಕು ಅಂತಂದ್ರೆ ಆ ಸದಸ್ಯನಿಗೆ 19 ಓಟ್ಗಳು ಬೀಳಬೇಕು. 19 ಶಾಸಕರು ಅವರ ಪರವಾಗಿ ಓಟನ್ನ ಹಾಕಬೇಕು. ಆ ಆಧಾರದಲ್ಲಿ ನೋಡೋದಾದ್ರೆ 136 ಶಾಸಕರ ಬಲ ಇರುವ ಕಾಂಗ್ರೆಸ್ 7 ಸದಸ್ಯರನ್ನ ಆಯ್ಕೆ ಮಾಡಿ ಪರಿಷತ್ಗೆ ಕಳಿಸುವಂತಹ ಸಂಖ್ಯಾಬಲವನ್ನ ಹೊಂದಿದೆ. 66 ಶಾಸಕರನ್ನ ಹೊಂದಿರುವ ಬಿಜೆಪಿ 3 ಹಾಗೆ ಕೇವಲ 19 ಶಾಸಕರನ್ನ ಹೊಂದಿರುವ ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿಯನ್ನ ಪರಿಷತ್ಗೆ ಗೆಲ್ಲಿಸಿ ಕಳಿಸುವ ಸಾಮರ್ಥ್ಯವನ್ನ ಹೊಂದಲಾಗಿದೆ. ಚುನಾವಣೆಯ ಫಲಿತಾಂಶ ಬಂದು ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟದ ಸರ್ಜರಿ ಮಾಡುವ ಚಿಂತನೆಯನ್ನ ಮಾಡಿದ್ದೇ ಆದಲ್ಲಿ ಮಂತ್ರಿಗಿರಿಯ ರೇಸ್ನಲ್ಲಿರುವವರ ಪಟ್ಟಿಯಾಯಿತು. ಆದರೆ ಲೋಕಸಭಾ ಚುನಾವಣಾ ಫಲಿತಾಂಶದ ಕುತೂಹಲದ ಜೊತೆಗೇನೆ ಪರಿಷತ್ ಚುನಾವಣೆ ಬಗ್ಗೆ ಕೂಡ ರಾಜ್ಯದಲ್ಲಿ ಹಂತವಾಗಿ ಕುತೂಹಲ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗಿದೆ. ಒಟ್ಟು 25 ಪರಿಷತ್ನ ಸ್ಥಾನಗಳಿಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಧಾನಸಭೆಯಿಂದ ವೋಟ್ ಮಾಡಿ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಆ 25ರ ಪೈಕಿ 11 ಸ್ಥಾನಗಳು ಇದೀಗ ತೆರವಾಗ್ತಾ ಇರುವ 11 ಸ್ಥಾನಕ್ಕೆ ನಡೀತಾ ಇರುವ ಚುನಾವಣೆ. ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ, ಬಿಜೆಪಿಯಿಂದ ಹಿರಿಯ ನಾಯಕ ಸಿಟಿ ರವಿ ಅವರ ಹೆಸರು ಚಾಲ್ತಿಯಲ್ಲಿದೆ. 136 ಶಾಸಕರ ಬಲವನ್ನ ಹೊಂದಿದೆ ಕಾಂಗ್ರೆಸ್. ಹೀಗಾಗಿ ಸಂಖ್ಯಾಬಲದ ಆಧಾರದ ಮೇಲೆ 7 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಒಬ್ಬ ಪರಿಷತ್ ಸದಸ್ಯನಾಗಿ ಆಯ್ಕೆ ಆಗಬೇಕು ಅಂತಂದ್ರೆ ಆ ಸದಸ್ಯನಿಗೆ 19 ಓಟ್ಗಳು ಬೀಳಬೇಕು. 19 ಶಾಸಕರು ಅವರ ಪರವಾಗಿ ಓಟನ್ನ ಹಾಕಬೇಕು. ಆ ಆಧಾರದಲ್ಲಿ ನೋಡೋದಾದ್ರೆ 136 ಶಾಸಕರ ಬಲ ಇರುವ ಕಾಂಗ್ರೆಸ್ 7 ಸದಸ್ಯರನ್ನ ಆಯ್ಕೆ ಮಾಡಿ ಪರಿಷತ್ಗೆ ಕಳಿಸುವಂತಹ ಸಂಖ್ಯಾಬಲವನ್ನ ಹೊಂದಿದೆ. 66 ಶಾಸಕರನ್ನ ಹೊಂದಿರುವ ಬಿಜೆಪಿ 3 ಹಾಗೆ ಕೇವಲ 19 ಶಾಸಕರನ್ನ ಹೊಂದಿರುವ ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿಯನ್ನ ಪರಿಷತ್ಗೆ ಗೆಲ್ಲಿಸಿ ಕಳಿಸುವ ಸಾಮರ್ಥ್ಯವನ್ನ ಹೊಂದಲಾಗಿದೆ. ಚುನಾವಣೆಯ ಫಲಿತಾಂಶ ಬಂದು ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟದ ಸರ್ಜರಿ ಮಾಡುವ ಚಿಂತನೆಯನ್ನ ಮಾಡಿದ್ದೇ ಆದಲ್ಲಿ ಮಂತ್ರಿಗಿರಿಯ ರೇಸ್ನಲ್ಲಿರುವವರ ಪಟ್ಟಿಯಾಯಿತು. ಆದರೆ ಲೋಕಸಭಾ ಚುನಾವಣಾ ಫಲಿತಾಂಶದ ಕುತೂಹಲದ ಜೊತೆಗೇನೆ ಪರಿಷತ್ ಚುನಾವಣೆ ಬಗ್ಗೆ ಕೂಡ ರಾಜ್ಯದಲ್ಲಿ ಹಂತವಾಗಿ ಕುತೂಹಲ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗಿದೆ. ಒಟ್ಟು 25 ಪರಿಷತ್ನ ಸ್ಥಾನಗಳಿಗೆ ವಿಧಾನಸಭೆಯಿಂದ ವೋಟ್ ಮಾಡಿ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಆ 25ರ ಪೈಕಿ 11 ಸ್ಥಾನಗಳು ಇದೀಗ ತೆರವಾಗ್ತಾ ಇರುವ 11 ಸ್ಥಾನಕ್ಕೆ ನಡೀತಾ ಇರುವ ಚುನಾವಣೆ. ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ, ಬಿಜೆಪಿಯಿಂದ ಹಿರಿಯ ನಾಯಕ ಸಿಟಿ ರವಿ ಅವರ ಹೆಸರು ಚಾಲ್ತಿಯಲ್ಲಿದೆ. 136 ಶಾಸಕರ ಬಲವನ್ನ ಹೊಂದಿದೆ ಕಾಂಗ್ರೆಸ್. ಹೀಗಾಗಿ ಸಂಖ್ಯಾಬಲದ ಆಧಾರದ ಮೇಲೆ 7 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಒಬ್ಬ ಪರಿಷತ್ ಸದಸ್ಯನಾಗಿ ಆಯ್ಕೆ ಆಗಬೇಕು ಅಂತಂದ್ರೆ ಆ ಸದಸ್ಯನಿಗೆ 19 ಓಟ್ಗಳು ಬೀಳಬೇಕು. 19 ಶಾಸಕರು ಅವರ ಪರವಾಗಿ ಓಟನ್ನ ಹಾಕಬೇಕು. ಆ ಆಧಾರದಲ್ಲಿ ನೋಡೋದಾದ್ರೆ 136 ಶಾಸಕರ ಬಲ ಇರುವ ಕಾಂಗ್ರೆಸ್ 7 ಸದಸ್ಯರನ್ನ ಆಯ್ಕೆ ಮಾಡಿ ಪರಿಷತ್ಗೆ ಕಳಿಸುವಂತಹ ಸಂಖ್ಯಾಬಲವನ್ನ ಹೊಂದಿದೆ. 66 ಶಾಸಕರನ್ನ ಹೊಂದಿರುವ ಬಿಜೆಪಿ 3 ಹಾಗೆ ಕೇವಲ 19 ಶಾಸಕರನ್ನ ಹೊಂದಿರುವ ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿಯನ್ನ ಪರಿಷತ್ಗೆ ಗೆಲ್ಲಿಸಿ ಕಳಿಸುವ ಸಾಮರ್ಥ್ಯವನ್ನ ಹೊಂದಲಾಗಿದೆ.